ಫೈರೋಜ್ ಪಠಾಣ್ ಅಂತ ಸುಮಾರು 32 ವರ್ಷ ಧಾರವಾಡ ಉಪನಗರ ಪೊಲೀಸ್ ಠಾಣಾ ಸರಹದ್ನಲ್ಲಿರೋ ಮಾಳಾಪುರ ಅಂತ ಒಂದು ಏರಿಯಾದಲ್ಲಿ ಮನೆಯಲ್ಲಿದ್ದಂಥ ಸಂದರ್ಭದಲ್ಲಿ 9:30ಯಿಂದ 10 ಗಂಟೆ ನಡುವೆ 3-4 ಜನ ಬಂದುಬಿಟ್ಟು ಇವರಿಗೆ ಹಲ್ಲೆ ಮಾಡಿದ್ದಾರೆ. ಆ ಹಲ್ಲೆಯಿಂದ ಭಾಳಷ್ಟು ರಕ್ತಸ್ರಾವ ಹಲ್ಲೆ ಆಗಿ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಅನ್ನೋಂಥದ್ದು ನನಗೆ ತಿಳಿದು ಬಂದಿದೆ. ಯಾವ ಕಾರಣಕ್ಕೆ ಮಾಡಿದ್ದಾರೆ ಮತ್ತು ಯಾರು ಮಾಡಿದ್ದಾರೆ ಅನ್ನೋಂಥದ್ದು ಅವರ ಕುಟುಂಬ ಸದಸ್ಯರು ಮತ್ತು ಸಾಕಷ್ಟು ಜನ ಲೈವ್ ವಿಟ್ನೆಸಸ್ಸು ಹೆಣ್ಮಕ್ಳೆಲ್ಲ ಇದ್ದಾರೆ. ಭಾಳಷ್ಟು ಜನ ಅವರು ಕಂಪ್ಲೇಂಟು ನೀಡೋ ಒಂದು ಪ್ರೋಸೆಸ್ಸಲ್ಲಿದ್ದಾರೆ. ಈಗ ಕಂಪ್ಲೇಂಟ್ ಕೊಟ್ಟರೆ ಇಮಿಡಿಯೇಟ್ ನಾವು ಈಗಾಗಲೇ ಆರೋಪಿಗಳು ಯಾರು ಅನ್ನೋಂಥದ್ದು ಕ್ಲೂ ಸಿಕ್ಕಿರೋದ್ರ ಹಿನ್ನೆಲೆಯಲ್ಲಿ ಅವ್ರನ್ನ ಹುಡುಕ್ಲಿಕ್ಕೆ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಕಾರ್ಯೋನ್ಮುಖರಾಗಿದ್ದಾರೆ. ಆದಷ್ಟು ಬೇಗ ಆರೋಪಿಗಳನ್ನು ಅರೆಸ್ಟ್ ಮಾಡುವಂಥ ಕೆಲಸ ಮಾಡಲಾಗುತ್ತೆ. ನಾನು ಪರಿಶೀಲನೆ ಮಾಡ್ತೀನಿ, ಯಾವಾಗ ಬಂದಿತ್ತು, ಯಾವ ಸ್ಟೇಷನಿಗೆ ಬಂದಿತ್ತು ಅನ್ನೋದು ವೆರಿಫೈ ಮಾಡ್ತೀನಿ. ಈಗ ನನಗೆ ಎಕ್ಸಾಕ್ಟ್ಲಿ ಮಾಹಿತಿ ಇಲ್ಲ. ಇದು ನಮ್ಮ ಸ್ಥಳೀಯ ಪೊಲೀಸ್ ಠಾಣಾ ಅಧಿಕಾರಿಗಳ ಹತ್ರ ಮಾಹಿತಿ ಏನಿದೆ ಪಡ್ಕೊಂಡು ನಾನು ಮುಂದೆ ಕ್ರಮ ಕೈಗೊಳ್ತೀನಿ. ಇಲ್ಲ, ಈಗ ಅವ್ರ ತಾಯಿ ಮತ್ತು ಅವರ ಸಿಸ್ಟರ್ ಅನಿಸುತ್ತೆ, ಅವರಿಬ್ಬರ ಹತ್ರ ಮಾತಾಡಿದೆ ನಾನು. ಸೊ ಅವರು ಯಾರು ಈ ಕೃತ್ಯ ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗಬೇಕು, ಯಾವ ರೀತಿ ಹೊಡೆದ್ರು ಅನ್ನುವಂಥದ್ದು ಅಷ್ಟೇ ಹೇಳ್ತಾ ಇದ್ದಾರೆ. ಇನ್ನೂ ವಿವರವಾಗಿ ಅವ್ರ ಹತ್ರ ಮಾಹಿತಿಯನ್ನು ಪಡ್ಕೊಂಡಿಲ್ಲ. ಈಗ ಅವ್ರ ಕುಟುಂಬ ಸದಸ್ಯರಿದ್ದಾರೆ ಮತ್ತು ಅವ್ರ ಸಮಾಜದ ಭಾಳಷ್ಟು ಜನ ಮುಖಂಡರು ಬಂದಿದ್ದಾರೆ. ಅವರು ಫಿರ್ಯಾದನ್ನು ನೀಡಲಿ. ನಮ್ಮ ತನಿಖೆ ಏನಿದೆ ಸಮಗ್ರ ತನಿಖೆಯನ್ನು ಮಾಡಿಬಿಟ್ಟು ಯಾರ್ಯಾರು ಇದರಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಭಾಗಿಯಾಗಿದ್ದಾರೆ ಎಲ್ಲರನ್ನೂ ಕಾನೂನು ಚೌಕಟ್ಟಲ್ಲಿ ತನಿಖೆಯಲ್ಲಿ ಒಳಪಡಿಸುವಂಥ ಕೆಲಸ ಮಾಡಲಾಗುತ್ತೆ. ನೋಡಿ, ಇನ್ಸಿಡೆಂಟ್ ಆಗಿ 1.5 ಅವರ್ಸ್ ಆಗ್ತಾ ಬಂತು. ಈಗ ಬಂದಂಥ ಸಂದರ್ಭದಲ್ಲಿ ಭಾಳಷ್ಟು ಜನ ಇಲ್ಲಿ ಸೇರಿದರು. ಅವ್ರನ್ನೆಲ್ಲ ಸ್ವಲ್ಪ ಡಿಸ್ಪರ್ಸ್ ಮಾಡಿ ಅಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಯಾರಿದ್ದಾರೆ ಅವ್ರನ್ನ ಮಾತಾಡಿಸಿ ಈ ಕಂಪ್ಲೇಂಟ್ ತೊಗೊಳ್ಳೋಂಥ ಪ್ರೋಸೆಸ್ಸಲ್ಲಿದ್ದೀವಿ. ತನಿಖೆ ಇನ್ನೂ ಪ್ರಾರಂಭ ಆಗಬೇಕು. ಸೊ ತನಿಖೆ ಪ್ರಾರಂಭ ಆದ ಸಂದರ್ಭದಲ್ಲಿ ಯಾಕಂದರೆ ಮನೆ ಒಳಗಡೆ ನುಗ್ಗಿ ಹೊಡೆಯುವಂಥದ್ದು ಅಂತಂದರೆ ಸ್ವಲ್ಪ ವ್ಯವಸ್ಥಿತವಾಗಿ ಪ್ಲ್ಯಾನ್ ಮಾಡಿಕೊಂಡೇ ಬಂದಿರ್ತಾರೆ. ಅದು ಯಾರ್ಯಾರು ಈ ಒಂದು ಪ್ಲ್ಯಾನಲ್ಲಿದ್ದರು, ಯಾರ್ಯಾರು ಎಕ್ಸಿಕ್ಯೂಟ್ ಮಾಡಿದರು, ಇದೊಂದು ಸಮಗ್ರ ತನಿಖೆ ಆಗುತ್ತೆ. ಈ ರೀತಿ ಘಟನೆ ಮರುಕಳಿಸದ ರೀತಿಯಲ್ಲಿ ಒಂದು ಅತ್ಯಂತ ಸಮಗ್ರ ಮತ್ತು ಸಂಪೂರ್ಣ ತನಿಖೆಯನ್ನು ಮಾಡಲಾಗುತ್ತೆ.